ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ನಡ ವ್ಲಾಗ್ಸ್. ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೋದು 5:30ಇಂದ. ಅಷ್ಟೊತ್ತಿಗೆ ಎದ್ದರೆ ಮಾತ್ರ ನನಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗೋಕ್ಕೆ ಈಸಿ ಆಗುತ್ತೆ. ನಮ್ಮ ಸ್ಕೂಲ್ ಬಸ್ ಅರೌಂಡ್ 9ಗೆಲ್ಲ ಬಂದುಬಿಡುತ್ತೆ. ಅಷ್ಟರೊಳಗಡೆ ನಾವು ರೆಡಿ ಇರಬೇಕು. ಈ ಥರ ಡೈಲಿ ನಾನು ಒಳಗಡೆ ಮತ್ತು ಹೊರಗಡೆ ಎಲ್ಲ ಡೈಲಿ ನೆಲ ಒರೆಸ್ತೀನಿ. ಅದಾದಮೇಲೆ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಚಿಕ್ಕದಾಗಿರೋ ಒಂದು ರಂಗೋಲಿ ಹಾಕ್ತೀನಿ. ಮನೆ ಮುಂದೆ ಭಾಳ ಸ್ಪೇಸ್ ಇಲ್ಲ, ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೀನಿ. ಅದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗೀತು. ನನ್ನ ಮಗನಿಗೆ ಅಂತ ಹೇಳಿ ಹಾಲು ಕಾಸಿಕೊಟ್ಟೆ. ಅದಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಹೆಸರು ಕಾಳು ಮತ್ತು ಕಡಲೆ ಬೀಜನ ರಾತ್ರಿಯೇ ನೆನೆ ಇಡ್ತೀನಿ. ನೆನೆಸಿರೋ ಅಂಥದ್ದನ್ನು ತಿಂದು ಆದಮೇಲೆ ಒಂದು 1/2 ಅವರ್ ಆದಮೇಲೆ ನಾನು ಈ ಥರ ಹಾಲನ್ನ ಬಿಸಿ ಮಾಡಿಕೊಡ್ತೀನಿ. ನಿಮ್ಮ ಮನೆಯಲ್ಲೂ ಅಷ್ಟೇ ಮಕ್ಕಳಿದ್ರೆ ಅವರಿಗೆ ಸ್ವಲ್ಪ ಹೆಸರು ಕಾಳು ಮತ್ತು ಕಡಲೆ ಬೀಜನ ರಾತ್ರಿಯೇ ನೆನೆಸ್ಬಿಟ್ಟು ಬೆಳಗ್ಗೆ ಅರೆ ಹೊಟ್ಟೆಯಲ್ಲಿ ಕೊಡಿ. ಅವರು ಥ್ರೂ ಔಟ್ ದ ಡೇ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಸ್ಟ್ರೆಂತಿ ಆಗಿರ್ತಾರೆ. ನಾವು ದೊಡ್ಡವ್ರೂ ಯೂಸ್ ಮಾಡ್ಬೋದು. ನಾನು ಅಷ್ಟೇ ಇದನ್ನು ಪ್ರತಿದಿನ ಫಸ್ಟ್ ಅದನ್ನು ತಿಂದು ಆದಮೇಲೆ ನಾನು ಕಾಫಿ ಕುಡಿಯೋದು. ಇದಾದಮೇಲೆ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಅಷ್ಟೇ ಭಾಳ ಫಾಸ್ಟಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್, ಮತ್ತು ಅದು ಸಂಜೆವರೆಗೂ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲಿ ಗಟ್ಟಿನೂ ಆಗೋದಿಲ್ಲ. ನಾವು ಈಸಿಯಾಗಿ ಲಂಚ್ ಬಾಕ್ಸಿಗೂ ಸಮೇತ ಕ್ಯಾರಿ ಮಾಡ್ಬೋದು. ಅದಕ್ಕೇನು ಬೇಕಪ್ಪ ಅಂತ ಅಂದರೆ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು. ನಾನಿವತ್ತು ಪ್ಲೇನಾಗಿರೋ ಅಂಥ ಒಂದು ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ಅಕ್ಕಿ ಹಿಟ್ಟನ್ನ ಈ ಥರ ಜರಡಿ ಇಟ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೀರೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ತಣ್ಣೀರಲ್ಲೇ ನಾವು ಅದನ್ನು ಚೆನ್ನಾಗಿ ಕಲಿಸ್ಕೋಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೂ ಸಾಕು. ಅದು ಡೈಜೆಷನಿಗೆ ಭಾಳ ಒಳ್ಳೆಯದು ಅಂತ ಹೇಳಿ ಜೀರಿಗೆ ಹಾಕ್ಕೊಳ್ತೀವಿ. ನಾವು ಬೇಕು ಅಂದರೆ ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕ್ಯಾರೆಟ್ ಇದೆಲ್ಲ ಹಾಕ್ಕೋಬೋದು. ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ಅಂದರೆ ನಮಗೆ ಸಡನ್ನಾಗಿ ಶಾರ್ಟ್ ಟೈಮಲ್ಲಿ ನಮಗೆ ಬೇಕಪ್ಪ ಅಂತ ಅಂದರೆ ಈ ಥರ ಪ್ಲೈನಾಗಿರೋ ಅಂಥ ಒಂದು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ತಣ್ಣೀರಲ್ಲೇ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೋದು. ಭಾಳ ಮೆತ್ತಗೂ ಬೇಡ, ಭಾಳ ಗಟ್ಟಿ ಬೇಡ, ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋ ಲೆವೆಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದನ್ನು ಹಂಚು ಅಂತ ಅಂದರೆ ನಾರ್ಮಲ್ಲಾಗಿರೋ ಅಂಥ ಹಂಚಲ್ಲಿ ನಾನು ಅದನ್ನು ತಟ್ಟಕ್ಕೆ ಹೋಗೋದಿಲ್ಲ. ಆಯಿಲ್ ಟಿನ್ ಬಂದಿರುತ್ತೆ ಅಲ್ವಾ, ಆಯಿಲ್ ಟಿನ್ನಲ್ಲಿ ನಾನು ಈ ಥರ ಒಂದು ಹಂಚನ್ನ ಪ್ರಿಪೇರ್ ಮಾಡಿಸ್ಕೊಂಡಿದ್ದೀನಿ. ಅದು ಎಲ್ಲ ಕಡೆನೂ ಮಾಡಿಕೊಡ್ತಾರೆ, ಮತ್ತು ಅದು ಭಾಳ ತೆಳ್ಳಗಿರೋದ್ರಿಂದ ಬೇಗ ಬೇಗ ರೊಟ್ಟಿ ಎಲ್ಲ ಸುಡ್ತಾ ಹೋಗುತ್ತೆ. ಕನಿಷ್ಠ ಅಂದರೂ ಇದು ಒಂದು 6 to 7 ಇಯರ್ಸ್ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ಎಲ್ಲ ಕಡೆನೂ ಈ ಬೀಗ ರಿಪೇರಿ ಮಾಡ್ತಾರೆ ನೋಡಿರಿ, ಅಂಥ ಕಡೆ ಈ ಥರ ಅಕ್ಕಿ ರೊಟ್ಟಿ ಮಾಡೋ ಅಂಥ ಹಂಚನ್ನ ಮಾಡಿಕೊಡ್ತಾರೆ. ನಾವು ಇದ್ರ ಜೊತೆಯಲ್ಲಿ ಬೇಕು ಅಂದರೆ ರಾಗಿ ರೊಟ್ಟಿನೂ ಅಷ್ಟೇ ಈಸಿಯಾಗಿ ತಟ್ತಾ ಹೋಗ್ಬೋದು. ಮತ್ತು ಕನಿಷ್ಠ ನಾವು ಟೈಮ್ ಇಟ್ಕೊಂಡ್ರೆ 1.5 to 2 ನಿಮಿಷದಲ್ಲೇ ನಾವು ಅಕ್ಕಿ ರೊಟ್ಟಿನ ತಟ್ಟಿ ಈಸಿಯಾಗಿ ಸುಡ್ಬೋದು. ಭಾಳ ಬೇಗ ಬೇಗ ಆಗುತ್ತೆ. ಒಂದು 15 ಮಿನಿಟ್ಸಿಗೆ ಕನಿಷ್ಠ ಅಂದರೂ ಒಂದು 15 to 20 ರೊಟ್ಟಿನ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಹಾಫ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಸುಡಬೇಕು, ಇಲ್ಲಾಂದರೆ ಹಂಚು ತೆಳ್ಳಗಿರೋದ್ರಿಂದ ಬೇಗ ಸುಟ್ಟೋಗಿಬಿಡುತ್ತೆ. ಮತ್ತು ತಿನ್ನೋಕ್ಕೂ ಅಷ್ಟೇ ಭಾಳ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಬೆಳಿಗ್ಗೆ ಸ್ವಲ್ಪ ಉಳ್ಸೊಪ್ಪು ಮಾಡಿದ್ದೆ. ಆ ಉಳ್ಸೊಪ್ಪಿಂದು ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ರೊಟ್ಟಿನ ಅಷ್ಟೇ ಡೈರೆಕ್ಟ್ಲಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗ ಸುಡುತ್ತೆ ಅಂದರೆ ಕನಿಷ್ಠ 1 to 1.5 ನಿಮಿಷ ಆದರೆ ಸಾಕು. 2 ಸೈಡು ಇಡೋದ್ರಿಂದ ಸೇಮ್ ಟೈಮಲ್ಲಿ ಎರಡೂ ಸುಡ್ತಾ ಹೋಗುತ್ತೆ ಮತ್ತು ಭಾಳ ತೆಳ್ಳಗೆ ಬರುತ್ತೆ. ಇದಕ್ಕೆ ನಾನು ಉಳ್ಸೊಪ್ಪನ್ನ ಇವತ್ತು ಕಾಂಬಿನೇಷನ್ ಆಗಿ ಪ್ರಿಪೇರ್ ಮಾಡಿದ್ದೀನಿ. ನೋಡಿ ಎಷ್ಟು ಬೇಗ ಆಗುತ್ತೆ ಅಂದರೆ ನಮಗೆ ಗ್ಯಾಸ್ ಭಾಳ ಉಳಿತಾಯ ಆಗುತ್ತೆ. ಎಷ್ಟು ತೆಳ್ಳಗೂ ಬರುತ್ತೆ, ಭಾಳ ಚೆನ್ನಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ಆದಮೇಲೆ ನಾನು ಲಂಚ್ ಬಾಕ್ಸಿಗೆ ಹಾಕ್ಕೊಂಡೆ. ಉಳ್ಸೊಪ್ಪು ಮಾಡಿದ್ದೀನಿ, ಇನ್ನೇನು ಬಸ್ ಬರೋ ಟೈಮು ಅಂತ ಹೇಳಿ ಹೊರಟೆ. ಇದೆಲ್ಲ ಆದಮೇಲೆ ಸಂಜೆ ನಾನು ಆ್ಯಸ್ ಯೂಸ್ವಲಿ ಸೇಮ್ ನಂದು ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 5:30ಇಂದ ಅರೌಂಡ್ 8 o'clock ಆಗುತ್ತೆ. ಎಲ್ಲ ಮಕ್ಕಳು
ಹೋಗೋದ್ರೊಳಗಡೆ ಅವರಿಗೆಲ್ಲ ಭಾಳ ಇಂಡಿವಿಜುವಲ್ ಕೇರ್ ಮಾಡಬೇಕು. ಚಿಕ್ಕ ಮಕ್ಕಳಾಗಿರೋದ್ರಿಂದ ಬೇಗ ಫೋಕಸ್ ಮಾಡೋದಿಲ್ಲ. ಅವರಿಗೆ ಪ್ರತಿ ಸಾರಿನೂ ನಾನು ಓದ್ಕೊಳ್ರಿ ಬರ್ಕೊಳ್ರಿ ಅಂತ ಹೇಳ್ತಾನೆ ಇರಬೇಕು. ಇಲ್ಲಾಂದರೆ ಅವ್ರ ಪಾಡಿಗೆ ಅವರು ಟೈಮ್ನ ಸ್ಪೆಂಡ್ ಮಾಡಿಬಿಡ್ತಾರೆ. ಇಷ್ಟಾಗಿತ್ತು ನನ್ನ ಡೈಲಿ ಲಾಗ್. ಫೈನಲಿ ನಾನು ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿರೋ ಅಂಥ ಅಡುಗೆನೇ ಮಾಡಿದ್ದೀನಿ. ಭಾಳ ಟಯರ್ಡ್ ಆಗಿಬಿಟ್ಟಿತ್ತು. ತಿರ್ಗಸಲೆ ಸೊಪ್ಪು ಮತ್ತು ಸಾರು ಮಾಡಿದ್ದೀನಿ. ಈ ಥರ ಇಷ್ಟ ಆಗಿತ್ತು ನನ್ನ ಇವತ್ತು ಲಾಸ್ಟ್ ನೈಟ್ ಡಿನ್ನರ್ ಇದು ಆಗಿತ್ತು. ನಿಮಗೆಲ್ಲ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.